ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಬೇಟೆಗೆ ಹೊರಟನು. ಬೇಟೆಯಲ್ಲಿ ಆಯಾಸಗೊಂಡು ರಾಜನು ಒಂದು ವಟವೃಕ್ಷದ ಕೆಳಗೆ ಕುಳಿತನು. ಅಲ್ಲಿ ಗೊಲ್ಲರು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು. ರಾಜನು ಪೂಜೆಯ ಜಾಗಕ್ಕೂ ಹೋಗಲೂ ಇಲ್ಲ ಮತ್ತು ಗೊಲ್ಲರು ತಂದುಕೊಟ್ಟ ಪ್ರಸಾದವನ್ನು ಭಕ್ಷಿಸಲೂ ಇಲ್ಲ. ಆಗ ಸ್ವಾಮಿಗೆ ಕೋಪ ಬಂದು ರಾಜನಿಗೆ ತನ್ನ ಮಕ್ಕಳು ಮೃತದಾದಂತೆಯೂ ಐಶ್ವರ್ಯವೆಲ್ಲವೂ ನಾಶವಾದಂತೆಯೂ ಸುದ್ದಿ ಬಂದಿತು. ಪ್ರಸಾದವನ್ನು ತಿರಸ್ಕರಿಸಿದ್ದಕ್ಕೆ ಹೀಗಾಯಿತೆಂದು ಪಶ್ಚಾತ್ತಾಪಪಟ್ಟು ರಾಜನು ಪುನಃ ವಟವೃಕ್ಷದ ಬಳಿ ಬಂದು ಗೊಲ್ಲರೊಡನೆ ಕೂಡಿ ಸಂತೋಷದಿಂದ ವ್ರತವನ್ನು ಆಚರಿಸಿದನು. ವ್ರತವನ್ನು ಮಾಡಿದ್ದರಿಂದ ಐಶ್ವರ್ಯ ಮತ್ತು ಮಕ್ಕಳನ್ನು ಪಡೆದು ನಿರಂತರವಾಗಿ ದೇವರನ್ನು ಆರಾಧಿಸುತ್ತಾ ಸಂತಸದಿಂದ ಬಾಳಿದನು. ಶ್ರೀ ಸತ್ಯನಾರಾಯಣ ಪ್ರಸಾದ ಸ್ವೀಕರಿಸಿದವರಿಗೆ, ವ್ರತವನ್ನು ಆಚರಿಸಿದವರಿಗೆ, ಕಥೆಯನ್ನು ಶ್ರವಣ ಮಾಡಿದವರಿಗೆ ಆಯುಷ್ಯು, ಆರೋಗ್ಯ, ಇಷ್ಟಾರ್ಥಗಳು ದೊರಕಿ ದುಃಖವು ಪರಿಹಾರವಾಗುತ್ತದೆ. ಇಲ್ಲಿಗೆ ಶ್ರೀ ಸತ್ಯನಾರಾಯಣ ಕಥೆ ಸಮಾಪ್ತವಾಯಿತು. ಓಂ ಸಾಧ್ಯಂ ತ್ರಿಪತ್ನ ಸಂಯುಕ್ತಂ ಭಕ್ತಿನಾ ಯೋಜಿತಂ ಮಯ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಹಂ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಲಯ ಪರಮಾತ್ಮನೇ ನರಕಾದ್ವಾರ ದಿವ್ಯಜ್ಯೋತಿ ನಮೋಸ್ತುತೆ ಅತ ನಾನಾವಿಧ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ.